ಸಿದ್ದರಾಮಯ್ಯ ಅನುಮತಿ ಕೊಟ್ಟರೆ ಸಿಎಂ ಆಗ್ತೇನೆ ಎಂದ ಆರ್.ವಿ. ದೇಶಪಾಂಡೆ. ಮೊದಲು ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ ಎಂದ ಜಮೀರ್ ಅಹಮದ್. ಬಿಜೆಪಿಯ ಮೂಢಾಸ್ತ್ರಕ್ಕೆ ಕೋವಿಡ್ ಬಾಣ ಬಿಡೋದಕ್ಕೆ ಸರ್ಕಾರ ಸಜ್ಜು. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಸಿದ್ದರಾಮಯ್ಯ ಅನುಮತಿ ಕೊಟ್ರೆ ಸಿಎಂ ಆಗ್ತೇನೆ ಅಂತ ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸಚಿವನಾಗಿ ದಣಿದಿದ್ದೇನೆ, ಇನ್ನೇನಿದ್ರು ಸಿಎಂ ಆಗಬೇಕು ಅಷ್ಟೇ ಎಂದಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ನಾನು ಸಚಿವ ಆಗಿ ದಣಿದಿದ್ದೇನೆ, ಆದ್ರೆ ಈಗ ಮುಖ್ಯಮಂತ್ರಿ ಆಗಬೇಕು. ಸಿಎಂ ಕುರ್ಚಿ ಮೇಲೆ ಆರ್.ವಿ. ದೇಶಪಾಂಡೆ ಟವೆಲ್ ಹಾಕಿರೋದು ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ದೇಶಪಾಂಡೆ ಹೇಳಿಕೆಗೆ ಡಿಸಿಎಂ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಅವರು ಸೀನಿಯರ್, ಯಾಕಾಗಬಾರ್ದು ಆಗ್ಲಿ ಅಂತ ಕುಟುಕಿದ್ದಾರೆ. ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ. ಬಹಳ ಸಂತೋಷ. ಸೀನಿಯರ್ ಯಾಕಾಗಬಾರ್ದು. ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ. ಬಹಳ ಸಂತೋಷ. ಸೀನಿಯರ್ ಯಾಕಾಗಬಾರ್ದು. ಶಾಸಕ ಆರ್.ವಿ. ದೇಶಪಾಂಡೆ ಮಾತು ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮತ್ತೊಂದ್ ಕಡೆ ಸಚಿವ ಜಮೀರ್ ಅಹಮದ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ನನಗೂ ಸಿಎಂ ಆಗೋ ಆಸೆ ಇರಲ್ವಾ, ಎಲ್ಲರಿಗೂ ಆಸೆ ಇರುತ್ತೆ. ಸಿಎಂ ಸಿದ್ದರಾಮಯ್ಯನವರೇ ಸದ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ, ತಪ್ಪಂತ ಹೇಳಕ್ ಆಗಲ್ಲ. ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ಅವ್ರ ಕುರ್ಚಿಯಲ್ಲಿ ಎಲ್ಲರಿಗೂ ಆಸೆ ಇರ್ತದೆ. ನನ್ಗೆ ಆಸೆ ಇಲ್ವಾ ಮುಖ್ಯಮಂತ್ರಿ ಆಗ್ತೀನಿ ಅಂತ? ಎಲ್ಲರಿಗೂ ಆಸೆ ಇರ್ತದೆ. ನಾನು ಮುಸ್ಲಿಂ ಆಗಿರ್ಬೋದು, ಆದ್ರೆ ಅದಕ್ಕಿಂತ ಮೊದಲು ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ರು. ನನ್ನ ಮಾತೃಭಾಷೆ ಕನ್ನಡ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕು. ಮೊದಲು ನಮ್ಮ ಭಾಷೆ ಕನ್ನಡ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ. ನಮ್ಮ ಭಾಷೆ ಮಾತೃಭಾಷೆ ಕನ್ನಡ. ಕಾಂಗ್ರೆಸ್ಗೆ ಬಂದ ಮೇಲೆ ಮಂತ್ರಿ ಮಾಡ್ತಾರೆಂದು ನಿರೀಕ್ಷಿಸಿರಲಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. 2018ರಲ್ಲಿ ನನಗಿಂತ ಹಿರಿಯರು ಇದ್ರು, ನನ್ನ ಮಂತ್ರಿ ಮಾಡಿದ್ರು. ಸಿದ್ದರಾಮಯ್ಯನವರೇ ನಮಗೆ ಎಂದಿಗೂ ಸಿಎಂ, ನಿಮ್ಮ ಆಶೀರ್ವಾದದಿಂದ ನಾನು ಮಂತ್ರಿ ಆಗಿದ್ದೇನೆ ಅಂತ ಜಮೀರ್ ಹೇಳಿದ್ರು. ನಾನು ಬಂದಿದ್ದು 2018 ಕಾಂಗ್ರೆಸ್ ಬಂದಿದ್ದು. ನಾನು ಯಾವತ್ತೂ ಕಾಂಗ್ರೆಸ್ ಅಲ್ಲಿ ಬಂದಾದ್ಮೇಲೆ ನನ್ನ ಮಂತ್ರಿ ಮಾಡ್ತಾರೆ ಅಂತ ನಾನು ಯಾವತ್ತೂ ನಿರೀಕ್ಷೆ ಇಟ್ಟಿಲ್ಲ. ಇದರಲ್ಲಿ ಜನ ಯಾರನ್ನ ಇಷ್ಟಪಡ್ತಾರಂತ ಸರ್ವೆ ಮಾಡ್ತಾರೆ. ಆ ಸರ್ವೆದಲ್ಲಿ ನನ್ನ ನೀವು ಇಷ್ಟಪಡ್ತಿರೋದಕ್ಕೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಮಂತ್ರಿ ಮಾಡಿದ್ರು. ಇಲ್ಲಾಂದ್ರೆ ನನ್ನ ಮಂತ್ರಿ ಯಾವತ್ತೂ ಮಾಡ್ತಲ್ಲ, ನಿಮ್ಮ ನಾನು. ಶಿಕ್ಷಣ ಇಲ್ಲ ಅಂದ್ರೆ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅಲ್ಪಸಂಖ್ಯಾತರಲ್ಲಿ ಶಿಕ್ಷಣ ಪಡೆದವರ ಸಂಖ್ಯೆ ಕಡಿಮೆ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ನಾನು ಓದಿದ್ರೆ ಕೆಎಎಸ್ ಮತ್ತು IPS ಅಧಿಕಾರಿ ಆಗ್ಬೋದಿತ್ತು, ನನಗೆ ಶಿಕ್ಷಣ ಸಿಗಲಿಲ್ಲವೆಂದು ಕೆಲವೊಮ್ಮೆ ಕಣ್ಣೀರು ಹಾಕಿದ್ದೇನೆ ಅಂತ ಜಮೀರ್ ಹೇಳಿದ್ದಾರೆ. ಎಜುಕೇಶನ್ ಇಲ್ಲಾಂದ್ರೆ ಯಾರು ಏನು ಮಾಡಕ್ ಸಾಧ್ಯ ಆಗಲ್ಲ. ನಮ್ಗೆ ಸ್ಪೆಷಲಿ ಅಲ್ಪಸಂಖ್ಯಾತರಲ್ಲಿ ಎಜುಕೇಶನ್ ಬಹಳ ಕಡಿಮೆ. ಆ ತೊಂದರೆ ನಾನು ಅನುಭವಿಸ್ತಾ ಇದ್ದೀನಿ. ನಾನು SLC ಅನ್ಕಂಪ್ಲೀಟ್ ಎಕ್ಸಾಮು ಕೊಟ್ಟಿಲ್ಲ. ದೇವರೇ ನನ್ಗೆ ಅಲ್ಲ, ನೀನು ಎಲ್ಲ ತರ ಕೊಟ್ಬಿಟ್ಟೆ, ನನಗೆ ನನ್ನ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಲ್ಲ ಅಂತ ಅಂದ್ಬಿಟ್ಟು ನಾನು ಕಣ್ಣಲ್ಲಿ ನೀರಾಕ್ತೀನಿ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆ ಆಗಿರೋದು ನಿಜ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ದೇಶಪಾಂಡೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗೆ 50 ರಿಂದ 60 ಸಾವಿರ ಕೋಟಿ ಹಣ ಬೇಕಾಗಿದೆ. ಆರ್ಥಿಕ ಹೊರೆ ಸರಿದೂಗಿಸುವ ಕೆಲಸ ಮಾಡಲಾಗ್ತಿದೆ. ಆದ್ರೆ ಬೆಲೆ ಏರಿಕೆಗೆ ಗ್ಯಾರಂಟಿ ಯೋಜನೆಗಳು ಕಾರಣ ಅಲ್ಲ ಅಂತ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗೆ 50-58 ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ವೆಚ್ಚ ಮಾಡಬೇಕಾಗ್ತದೆ. ಅದರಿಂದ ಸರ್ಕಾರ ಮೇಲೆ ಆರ್ಥಿಕ ಭಾರ ಬಂದಿದ್ದು ನಿಜ, ಆದರೆ ನಿಭಾಯಿಸ್ತಾ ಇದ್ದಾರೆ. ಕೋವಿಡ್ ಹಗರಣ ಸಂಬಂಧ ವರದಿ ಸಲ್ಲಿಕೆ ವಿಚಾರದ ಬಗ್ಗೆ ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ, ಈ ಆರೋಪವನ್ನ ಎದುರಿಸ್ತೇನೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರೇ ಸತ್ಯ ಹರಿಶ್ಚಂದ್ರರ, ಇಲ್ಲಿರೋದು ದರೋಡೆಕೋರರ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ, ಅದನ್ನು ಹೇಳಿದ್ದೇನೆ. ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ, ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಕೊರೋನಾ ಅಕ್ರಮ ತನಿಖಾ ವರದಿ ವಿಚಾರಕ್ಕೆ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ.
ವರದಿ ಹೊರಗೆ ಬರಲಿ ಉತ್ತರ ಕೊಡ್ತೇವೆ ಅಂತ ಮಂಡ್ಯದಲ್ಲಿ ಹೇಳಿದ್ದಾರೆ. ಇತ್ತ 1 ವರ್ಷ 3 ತಿಂಗಳ ಬಳಿಕ ಬಿಜೆಪಿ ಹಗರಣ ಬಗ್ಗೆ ಮಾತನಾಡ್ತಾರೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂತ ಬಿಸಿ ಪಾಟೀಲ್ ಪ್ರಶ್ನಿಸಿದ್ದಾರೆ. ಬರಲಿ, ಆಚೆ ಬರಲಿ ಏನಿದೆ ಅಂತ, ಅದಕ್ಕೆ ಉತ್ತರ ಕೊಡ್ತೀವಿ. 1 ವರ್ಷ 4 ತಿಂಗಳ ಬದಲಾವಣೆ ಆದಮೇಲೆ ಇಷ್ಟು ದಿನ ಸುಮ್ಮ ಕೂತ್ಕೊಂಡವರು ಬಿಜೆಪಿ ಸರ್ಕಾರದಲ್ಲಿ ಹಗರಣ ಆಗಿತ್ತು ಅಂದರೆ ಅರ್ಥ ಏನು?